ಕಾಡು ಹಕ್ಕಿ ಹುಳಕ್ಕೆ ವರ್ಣಚಿತ್ರಗಳೇಕೆ, ನೋಡುವರ ಕಣ್ಣೊಲವ ಬೇಡುವಳೆ ಸೃಷ್ಟಿ, ಮಾಡುವ ಮಾಟಗಳ ನಾದನಿತು ಬೆಳಗಿಪುದು, ರೂಢಿಯ ಪ್ರಕೃತಿಯದು ಮಂಕುತಿಮ್ಮ. ಈ ಕಾಡಿನ ಮರಗಳು, ಹಕ್ಕಿ, ಹುಳ, ಹುಪ್ಪಟೆಗಳು ಎಲ್ಲ ಒಂದೇ ಥರ ಇರಲ್ಲ. ಒಂದೊಂದಕ್ಕೆ ಒಂದೊಂದು ಬಣ್ಣ, ಒಂದೊಂದ್ರ ಮೇಲೆ ಒಂದೊಂದು ರೀತಿ ಚಿತ್ರ ವರ್ಣಗಳೆಲ್ಲ ಇರುತ್ತೆ. ಹಾಗಾದ್ರೆ ಯಾಕೆ ಇದನ್ನ ಮಾಡಿದೆ ಪ್ರಕೃತಿ? ಅಂದ್ರೆ ನೋಡೋರ ಕಣ್ಣೊಲವು, ಅಂದ್ರೆ ನೋಡೋರ್ಗೆ ಖುಷಿ ಪಡಿಸೋಕ್ಕೋಸ್ಕರನ, ಯಾರೋ ಬಂದು ನೋಡ್ತಾರೆ ಅದೆಲ್ಲ ಚೆನ್ನಾಗಿ ಕಾಣಬೇಕು ಅಂತನ? ಹಾಗೇನಲ್ಲ. ಯಾರನ್ನು ಖುಷಿ ಪಡಿಸೋಕ್ಕೋಸ್ಕರ ಪ್ರಕೃತಿ ಇದನ್ನೆಲ್ಲ ಈ ರೀತಿ ಸೃಷ್ಟಿ ಆಗಿಲ್ಲ. ಅದರ ಧರ್ಮ, ಅದು ಸ್ವಧರ್ಮ ಅಂತ ಹೇಳ್ತಾರೆ. ಅಂದ್ರೆ ವೈವಿಧ್ಯತೆನೇ ಪ್ರಕೃತಿಯ ಸ್ವಧರ್ಮ. ಪ್ರಕೃತಿ ಯಾಕಷ್ಟು ಸೊಬಗು ಅಂದ್ರೆ ಅಷ್ಟು ವೈವಿಧ್ಯವಾಗಿ ಕೂಡಿದೆ ಅದು. ಮತ್ತೆ ಅದು ಧರ್ಮ ಅಂತ, ಅದರ ಧರ್ಮನೇ ಹಾಗೆ, ವೈವಿಧ್ಯತೆಯನ್ನು ಕೂಡೋದೇ ಪ್ರಕೃತಿ ಅಂತ. ಇದನ್ನ ನಾವು ತುಂಬಾ ಚೆನ್ನಾಗಿ ಇಲ್ಲಿ ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ಕೆಲಸ, ನಿನ್ನೆ ನಾವು ಮಾತಾಡ್ತಾ ಇದ್ವಿ, ಯಾರನ್ನೂ ಮೆಚ್ಚೋಕ್ಕೋಸ್ಕರ ಮಾಡೋದಲ್ಲ, ಅದೊಂದು ಧರ್ಮ, ನಮ್ಮ ಕೆಲಸ ಅಂತ ಅನ್ಕೊಂಡು ಮಾಡ್ಬೇಕು. ಅದೇ ರೀತಿ ಪ್ರಕೃತಿ ನಮ್ಗೆ ಅದ್ಭುತ ಉದಾಹರಣೆ ನಮ್ಮ ಮುಂದಿದೆ. ಈ ಪ್ರಕೃತಿಯನ್ನು ನೋಡ್ಬಿಟ್ರೆ, ಇದರಿಂದ ಈ ಗುಣವನ್ನ ಪಡ್ಕೊಂಡ್ಬಿಟ್ರೆ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ, ನಮ್ಮ ಜೀವನ ಕೂಡ ಸಾರ್ಥಕ ಆಗತ್ತೆ ಅಂತ ಇಲ್ಲಿ ಹೇಳ್ತಾರೆ. ನಮಸ್ಕಾರಗಳು.